ಸ್ನೇಹಿತರೆ ನಮಸ್ಕಾರ. ಇಂದಿನ ಹೊಸ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಗಳಲ್ಲಿ ನಾವು ಹೇಳಿರ್ತಕ್ಕಂತಹ ಪುಸ್ತಕಗಳನ್ನು ಓದಿದಿರಾ ಅಂತ ಹೇಳಿ ಭಾವಿಸ್ತಾ ನಿಮ್ಮನ್ನ ಈ ಸಂಚಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಇಲ್ಲೊಂದು ಸಣ್ಣ ಪುಸ್ತಕ ಇದೆ. ಸಾಮಾನ್ಯವಾಗಿ ನಮಗೆಲ್ಲ ಏನು ಅಂತಂದ್ರೆ ಸಣ್ಣ ಪುಸ್ತಕ ಅಂತ ಇದರಲ್ಲಿ ಇನ್ನೇನು ವಿಷಯ ಇದ್ದಾತು. ಪುಸ್ತಕದ ಗಾತ್ರದ ಮೇಲೆ ಯಾವತ್ತೂ ಕೂಡ ನಾವು ಅದರ ಒಳಗಿರ್ತಕ್ಕಂಥ ವಿಷಯದ ಹೂರಣವನ್ನ ಕಡಿಮೆ ಅಂದಾಜು ಮಾಡಬಾರದು. ಅಂತಹ ಒಂದು ಸಂದೇಶವನ್ನ ಮೊತ್ತ ಮೊದಲಿಗೆ ಈ ಪುಸ್ತಕ ಕೊಡುತ್ತೆ. ಇದರಲ್ಲಿ ಇರ್ತಕ್ಕಂತಹ ಆ ಪ್ರತಿಯೊಂದು ಲೇಖನದ ತಲೆಬರಹ ಇದೆಯಲ್ಲ, ಅದು ನಿಮ್ಮ ತಲೆಯ ಮೇಲೆ ಬಡಿದು ನಿಮ್ಮನ್ನು ಎಬ್ಬಿಸುತ್ತೆ. ಈ ಲೇಖನದಲ್ಲಿ ವಿಶಿಷ್ಟವಾದದ್ದು ಏನೋ ಇದೆ ಅನ್ನುವಂಥದ್ದು ನೀವು ಓದಿದಾಗ ನಿಮಗನ್ಸೇ ಅನಿಸುತ್ತೆ. ಇದಕ್ಕೆ ನಾನೇ ಗ್ಯಾರಂಟಿ. ಯಾಕೆಂದರೆ ಈ ಪುಸ್ತಕವನ್ನು ನಾನು ಸಾಕಷ್ಟು ಬಾರಿ ಓದಿದ್ದೀನಿ. ಪ್ರತಿ ಲೇಖನವೂ ಕೂಡ ವಿಶಿಷ್ಟವಾಗಿದೆ, ವಿಭಿನ್ನವಾಗಿದೆ. ಮತ್ತು ಲೇಖಕ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಹಲವಾರು ಕಡೆಗಳಿಂದ ವಿಷಯವನ್ನು ಸಂಗ್ರಹಣೆ ಮಾಡಿ ಹಲವಾರು ಬಲ್ಲವರಿಂದ ವಿಷಯಗಳನ್ನು ಕೇಳಿ ತಿಳಿದುಕೊಂಡು ಬಲ್ಲವರಿಂದ ಕಲಿತು ಅನ್ನೋ ಹಾಗೆ ಮಾಡಿ ಅವೆಲ್ಲವನ್ನೂ ಕೂಡ ಅಕ್ಷರ ರೂಪದಲ್ಲಿ ತಂದಿರಿಸಿ ಅದಕ್ಕೊಂದು ಸುಂದರವಾದಂತಹ ಆಕಾರವನ್ನು ನೀಡತಕ್ಕಂಥದ್ದು ಇದೆಯಲ್ಲ, ಅದು ಲೇಖಕನ ಒಂದು ಬಹುದೊಡ್ಡ ಜವಾಬ್ದಾರಿ. ನನಗೆ ತಿಳಿದ ಮಟ್ಟಿಗೆ ಈ ಲೇಖಕ ಅಂಥದ್ದೊಂದು ಪ್ರಯತ್ನದಲ್ಲಿ ಅಭೂತಪೂರ್ವವಾದಂತಹ ಯಶಸ್ಸನ್ನು ಗಳಿಸಿದ್ದಾರೆ ಅಂತ ಹೇಳಿದ್ರೆ ಒಂದೇ ಒಂದು ಅಕ್ಷರವೂ ಕೂಡ ಅತಿಶಯೋಕ್ತಿಯಾಗಲಾರದು ಅಂತ ಹೇಳಿ ನನ್ನ ಪ್ರಾಮಾಣಿಕವಾದಂಥ ನಂಬಿಕೆ. ರೀ ಬರೀ ಪೀಠಿಕೆನೇ ಆಯಿತು, ಪುಸ್ತಕ ಎಲ್ರಿ ಅಂತ ನೀವು ಕೇಳೋದಕ್ಕಿಂತ ಮುಂಚೆ ನೋಡಿ ಪುಸ್ತಕ ತೋರಿಸ್ತೀನಿ. ಪುಸ್ತಕದ ಹೆಸರೇ ತುಂಬ ಚೆನ್ನಾಗಿದೆ, ಸಿನಿಮೀಯ ಸಿನಿಕೀಯ. ನೋಡಿ, ಇದನ್ನು ಬರೆದಿರ್ತಕ್ಕಂಥದ್ದು ಅರುಣ ಭಾರದ್ವಾಜ್ ಅಂತ ಹೇಳ್ಬಿಟ್ಟು. ಇಲ್ಲಿ ಈ ಪುಸ್ತಕದಲ್ಲಿ ತುಂಬಾ ಹೆಚ್ಚಿನ ಸಂಖ್ಯೆಯ ಲೇಖನಗಳೇನೂ ಇಲ್ಲ. ಸಂಖ್ಯೆಗಳು ಕೇವಲ 7 ಸಂಖ್ಯೆಗಳು, 7 ಲೇಖನಗಳು ಮಾತ್ರ ಇವೆ. ಆ 7 ಲೇಖನಗಳನ್ನು ನೀವು ಓದಿ ಅದರಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಸತ್ಯಾಂಶಗಳನ್ನು ಜೀರ್ಣಿಸಿಕೊಳ್ಳುವಷ್ಟರ ಮಟ್ಟಿಗೆ ಈ ಪುಸ್ತಕ ನಿಮಗೆ ಸಾಕಷ್ಟು ನ್ಯಾಯವನ್ನು ಒದಗಿಸುತ್ತೆ, ತೃಪ್ತಿಯನ್ನು ನೀಡುತ್ತೆ. 7 ಲೇಖನಗಳನ್ನು ಓದಿ ನಿಮ್ಮ ಕಣ್ಣು ಅದರ ವಿಸ್ತಾರ ಸ್ವಲ್ಪ ಜಾಸ್ತಿ ಆಗಲಿಲ್ಲ ಅಂತಂದರೆ ನನಗೆ ಹೇಳಿ. ಈ ಪುಸ್ತಕದಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಪ್ರತಿ ಲೇಖನವೂ ಕೂಡ ಒಂದೊಂದು ಸ್ವಾದಿಷ್ಟವಾದಂತಹ ಭೋಜನದ ಹಾಗೆ. ದಯವಿಟ್ಟು ಓದಿ, ನಿಮ್ಮ ಅನಿಸಿಕೆ